ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಕಾಲದಲ್ಲಿ ಕರ್ನಾಟಕದ ಕೋಟ್ಯಾಂತರ ಜನರ ಅಭಿಮಾನಿಗಳ ಡಿ ಬಾಸ್. ಆದರೆ ಇವತ್ತು ಅದೇ ದರ್ಶನ್ ಹೆಸರು ಒಂದು ಗಂಭೀರ ಕೊಲೆ ಪ್ರಕರಣದ ವಿಚಾರಣೆಯೊಂದಿಗೆ ಇಡೀ ದೇಶದಲ್ಲೇ ಸುದ್ದಿಯಲ್ಲಿದೆ. ವೀಕ್ಷಕರೇ, ಕಳೆದ ಒಂದು ವರ್ಷದಿಂದ ಈ ಕೇಸ್ ಬಗ್ಗೆ ನೋಡಿದರೆ ಹಲವಾರು ಬೆಳವಣಿಗೆಗಳಾಗಿದ್ದು, ಆದರೆ ಇದರಲ್ಲಿ ಆದ ಸರಿಯಾದ ಮಾಹಿತಿ ನಿಮಗೆ ಸಾಕಷ್ಟು ಗೊಂದಲ ತಂದಿರುತ್ತೆ. ಕಳೆದ ಒಂದು ವರ್ಷದಲ್ಲಿ ಈ ಪ್ರಕರಣದಲ್ಲಿ ಏನಾಯಿತು? ಸುಪ್ರೀಂ ಕೋರ್ಟ್ ದರ್ಶನ್ಗೆ ನೀಡಲಾಗಿದ್ದ ಬೇಲನ್ನು ಯಾಕೆ ಕ್ಯಾನ್ಸಲ್ ಮಾಡಿದ್ದು? ಹಾಗೆ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿರುವ ದರ್ಶನ್ ಅವರ ಆಪ್ತ ಪ್ರದೋಷ್ ಯಾರು? ನಾನು ಸಂಪೂರ್ಣ ಸತ್ಯವನ್ನು ಹೇಳಲು ಸಿದ್ಧ ಎಂದು ಕೋರ್ಟ್ ಮುಂದೆ ಅಪ್ರೂವರ್ ಆಗಲು ಪ್ರದೋಷ್ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರದೋಷ್ ಜೊತೆ ಇದೀಗ ಇನ್ನೂ ಇಬ್ಬರು ಆರೋಪಿಗಳು ಮುಂದಾಗಿರುವ ಸೂಚನೆ ಕೂಡ ನೀಡಿದ್ದಾರೆ. ಹಾಗಾದರೆ ಪ್ರದೋಷ್ ನಿಜವಾಗಿಯೂ ಏನು ಹೇಳಲು ಹೊರಟಿದ್ದಾರೆ? ಇವರ ಹೇಳಿಕೆಯಿಂದ ಕೇಸ್ನಲ್ಲಿ ಏನು ಬದಲಾವಣೆಗಳು ಆಗಬಹುದು? ದರ್ಶನ್ ಅವರು ಈಗ ಸದ್ಯಕ್ಕೆ ಇಷ್ಟೆಲ್ಲ ಚಾಲೆಂಜ್ಗಳನ್ನು ಎದುರಿಸ್ತಾ ಇದ್ದು, ಇವೆಲ್ಲವನ್ನು ಆರಂಭದಿಂದ ಹಿಡಿದು ಈಗ ಇರೋ ಲೇಟೆಸ್ಟ್ ಅಪ್ಡೇಟ್ವರೆಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಕೇಸ್ನಲ್ಲಿರೋ ಇವಾಗಿನ ಲೇಟೆಸ್ಟ್ ಅಪ್ಡೇಟ್ ತಿಳ್ಕೊಳೋದಕ್ಕಿಂತ ಮುಂಚೆ ಈ ಕೇಸ್ನಲ್ಲಿ ಮೊದಲು ನಡೆದಿದ್ದು ಏನು ಅಂತ ತಿಳ್ಕೊಳೋದು ಅಷ್ಟೇ ಮುಖ್ಯ ಆಗುತ್ತೆ. ಇದನ್ನು ನಾವು ಮೊದಲಿನಿಂದ ಪ್ರಾರಂಭ ಮಾಡೋಣ. ರೇಣುಕಾಸ್ವಾಮಿಯವರು ಚಿತ್ರದುರ್ಗದ 33 ವರ್ಷದ ವ್ಯಕ್ತಿ ಹಾಗೂ ದರ್ಶನ್ ಅವರ ಅಭಿಮಾನಿ ಕೂಡ. ಪೊಲೀಸರ ಆರೋಪದ ಪ್ರಕಾರ ರೇಣುಕಾಸ್ವಾಮಿಯವರು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ್ದರು ಎಂಬ ವಿಚಾರದಿಂದ ಘಟನೆ ಆರಂಭವಾಗುತ್ತೆ. ಇನ್ವೆಸ್ಟಿಗೇಷನ್ ಪ್ರಕಾರ ಅವರನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದು ಒಂದು ಶೆಡ್ನಲ್ಲಿ ಇರಿಸಿ ಹಲ್ಲೆ ನಡೆಸಲಾಗಿತ್ತು ಮತ್ತು ನಂತರ ಅವರ ಮೃತದೇಹವನ್ನು ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪ್ರದೇಶದ ಬಳಿ ಪತ್ತೆ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಒಟ್ಟಾಗಿ 17 ಜನರನ್ನ ಆರೋಪಿಗಳನ್ನಾಗಿ ಮಾಡಲಾಗಿತ್ತು. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಇವು ಪ್ರಾಸಿಕ್ಯೂಷನ್ ಆರೋಪಗಳು. ಪ್ರಕರಣ ಇನ್ನೂ ಟ್ರಯಲರ್ನಲ್ಲಿದೆ ಮತ್ತು ಅಂತಿಮ ಅಪರಾಧ ಇನ್ನೂ ಸಾಬೀತಾಗಿಲ್ಲ. ಆಗಸ್ಟ್ 2025ರಂದು ದರ್ಶನ್ ಮತ್ತು ಇವರ ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಬೇಲ್ ವಿರುದ್ಧ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಬಂದ ತೀರ್ಪು ದರ್ಶನ್ ಅವರ ಕೇಸ್ಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಹೈಕೋರ್ಟ್ ಆರ್ಡರ್ನಲ್ಲಿ ಗಂಭೀರ ಲೀಗಲ್ ಇನ್ಫಾರ್ಮೇಟಿವ್ ಇದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಅಷ್ಟೇ ಅಲ್ಲ, ಗಂಭೀರ ಆರೋಪಗಳು ಮತ್ತು ಫಾರೆನ್ಸಿಕ್ ಎವಿಡೆನ್ಸ್ ಇರುವ ಸಂದರ್ಭದಲ್ಲಿ ಬೇಲ್ ನೀಡುವಾಗ ಅದಕ್ಕೆ ತಕ್ಕಂತೆ ಸೂಕ್ತ ಕಾರಣಗಳು ಪರಿಗಣಿಸಿಲ್ಲ ಎಂದು ಸುಪ್ರೀಂ ಕೋರ್ಟ್ ಗಮನಿಸುತ್ತೆ. ಆದ್ದರಿಂದ ದರ್ಶನ್ ಅವರಿಗೆ ಮತ್ತೆ ಜೈಲಿಗೆ ಹಿಂತಿರುಗಬೇಕಾಯಿತು. ಅವತ್ತು ಕೋರ್ಟ್ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳುತ್ತೆ: ಯಾರು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಕೂಡ ಕಾನೂನಿಗಿಂತ ಯಾರೂ ಮೇಲಲ್ಲ ಮತ್ತು ಜೈಲಿನಲ್ಲಿ ಸೆಲೆಬ್ರಿಟಿ ಸ್ಟೇಟಸ್ ಆಧಾರವಾಗಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬಾರದು ಎಂದು ಕೂಡ ಎಚ್ಚರಿಕೆ ನೀಡುತ್ತೆ. ಇಷ್ಟೆಲ್ಲ ಆದ ನಂತರ ಕೇಸ್ ಟ್ರಯಲ್ ಹಂತಕ್ಕೆ ಹೋಗುತ್ತೆ. 2025 ನವೆಂಬರ್ರಂದು ಬೆಂಗಳೂರು ಸೆಷನ್ ಕೋರ್ಟ್ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಚಾರ್ಜಸ್ ಫ್ರೇಮ್ ಮಾಡಲಾಗುತ್ತೆ. ಇದರ ಮೇಲೆ ಬಿದ್ದಿರೋ ಕೇಸ್ಗಳ ಮೂಲಕ ಇನ್ವೆಸ್ಟಿಗೇಷನ್ ಹಂತದಲ್ಲಿ ನಡೆದು ಎಲ್ಲ ಆರೋಪಿಗಳು ತಮ್ಮ ಮೇಲಿನ ಆರೋಪವನ್ನು ಒಪ್ಪೋದಿಲ್ಲ, ಅಂದರೆ ಎಲ್ಲರೂ ನಿರಾಕರಿಸ್ತಾರೆ. 2026ರಲ್ಲಿ ಸುಪ್ರೀಂ ಕೋರ್ಟ್ ಈ ಕೇಸ್ನ ಬಗ್ಗೆ ಗಮನಿಸುತ್ತೆ. ಕೋರ್ಟ್ ಮುಂದೆ ಬಂದ ರಿಪೋರ್ಟ್ ಪ್ರಕಾರ ಚಾರ್ಜಸ್ ಫ್ರೇಮ್ ಆದ ನಂತರ ಸುಮಾರು 7 ತಿಂಗಳಲ್ಲಿ ಪ್ರಾಸಿಕ್ಯೂಷನ್ ಕೇವಲ 10 ವಿಟ್ನೆಸ್ಗಳನ್ನು ಮಾತ್ರ ಎಕ್ಸಾಮೈನ್ ಮಾಡಿದ್ದು. ಆದರೆ ಪ್ರಾಸಿಕ್ಯೂಷನ್ ಪ್ರಯಾರಿಟಿ ಇನ್ನು ಸುಮಾರು 60 ಪ್ರಮುಖ ವಿಟ್ನೆಸ್ಗಳನ್ನು ಎಕ್ಸಾಮೈನ್ ಮಾಡಲು ಉಳಿಸಿದ್ದು. ಇದನ್ನೆಲ್ಲ ಗಮನಿಸಿದ ಸುಪ್ರೀಂ ಕೋರ್ಟ್ ಟ್ರಯಲ್ ಪ್ರೊಸೆಸ್ ತುಂಬ ಸ್ಲೋ ಆಗಿದೆ ಎಂದು ಹೇಳಿ ಇದನ್ನು ಸ್ವಲ್ಪ ಸ್ಪೀಡ್ ಮಾಡಲು ಹೇಳುತ್ತೆ. ಇದು ದರ್ಶನ್ ಕೇಸ್ಗೆ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಅಂತ ಹೇಳಬಹುದು. ಇಲ್ಲಿಯವರೆಗೆ ಹಲವರಿಗೆ ಒಂದು ಪ್ರಶ್ನೆ ಇರುತ್ತೆ: ದರ್ಶನ್ ಅವರು ಮತ್ತೆ ಬೇಲ್ ಮೇಲೆ ಹೊರಗೆ ಬರಬಹುದಾ ಅಂತ. ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರ ಬಂದಾಗ ತಕ್ಷಣದ ಬೇಲ್ ರಿಲೀಫ್ ದರ್ಶನ್ಗೆ ಸಿಗುವುದಿಲ್ಲ. ಬದಲಾಗಿ ಸುಪ್ರೀಂ ಕೋರ್ಟ್ ಟ್ರಯಲ್ ವೇಗವಾಗಿ ನಡೆಸಬೇಕು ಎಂದು ಒತ್ತಾಯಿಸಿತು. ಬೇಲ್ ತೆಗೆದು ಹೊರಗೆ ಬರದೇ ಇರೋ ದಾರಿ ಇಲ್ಲದ ಕಾರಣ ಟ್ರಯಲ್ ಪ್ರೋಗ್ರೆಸ್ನ ಕಾರ್ಯವನ್ನು ಸ್ವಲ್ಪ ಸ್ಪೀಡ್ ಮಾಡಿ ಎಂದು ಹೇಳಿದ ಕೋರ್ಟ್ ಈಗ ಕೇಸ್ನಲ್ಲಿ ಟ್ರಯಲ್ ಸ್ಪೀಡ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ.
ಇಲ್ಲಿಯವರೆಗೂ ಈ ಕೇಸ್ ಒಂದು ಹಂತದಲ್ಲಿ ಸಾಗ್ತಾ ಇತ್ತು. ಆದರೆ ಈಗ ಆಗಸ್ಟ್ನಲ್ಲಿ ಈ ಕೇಸ್ನಲ್ಲಿ ಒಂದು ದೊಡ್ಡ ಸುದ್ದಿ ಹೊರಬಂದಿದ್ದು ಇನ್ನಷ್ಟು ಕ್ಯೂರಿಯಾಸಿಟಿ ಹುಟ್ಟು ಹಾಕಿದೆ. ಅದು ಏನಂದರೆ, ಈ ಕೇಸ್ನಲ್ಲಿರೋ 14ನೇ ಆರೋಪಿ ಪ್ರದೋಷ್ ಎಸ್ ರಾವ್ ಅವರು ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ಅದರ ಬೇಡಿಕೆ ಏನು ಅಂದರೆ, ನನ್ನನ್ನು ಅಪ್ರೂವಲ್ ಆಗಿ ಮಾಡಲು ಅವಕಾಶ ನೀಡಿ ಎಂದು. ಅಂದರೆ ಪ್ರಾಸಿಕ್ಯೂಷನ್ ಸಹಕರಿಸಿ ಪ್ರಕರಣದ ಬಗ್ಗೆ ತಾನು ತಿಳಿದಿರುವ ಮಾಹಿತಿಯನ್ನು ಕೋರ್ಟ್ ಮುಂದೆ ಬಹಿರಂಗಪಡಿಸಲು ಇವರು ಸಿದ್ಧರಾಗಿದ್ದಾರೆ ಎಂದು ಅರ್ಜಿಯಲ್ಲಿ ಹೇಳಲಾಗಿದೆ. ಅಂದರೆ ಪ್ರಕರಣದ ಬಗ್ಗೆ ಸಂಪೂರ್ಣ ಮತ್ತು ಸತ್ಯವಾದ ಮಾಹಿತಿಗಳನ್ನು ನೀಡಲು ಸಿದ್ಧ ಎಂದು ತಿಳಿಸಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ದೊಡ್ಡ ಟ್ವಿಸ್ಟ್ ಕ್ರಿಯೇಟ್ ಆಗುತ್ತೆ. ಪ್ರದೋಷ್ ಕೇವಲ ನಾನು ಅಪ್ರೂವರ್ ಅಂತ ಅರ್ಜಿ ಹಾಕಿಲ್ಲ, ವರದಿಗಳ ಪ್ರಕಾರ ಅವರು ಕೊಲೆ ನಡೆದ ರೀತಿಯ ಬಗ್ಗೆ, ಎವಿಡೆನ್ಸ್ ಡಿಸ್ಪೋಸಲ್ ಬಗ್ಗೆ ಹಾಗೂ ರೂಲ್ಸ್ ಬಗ್ಗೆ ಮಾಹಿತಿ ನೀಡಲು ಸಿದ್ಧ ಎಂದು ಕೋರ್ಟಿಗೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ಮತ್ತು ಇತರ ವ್ಯಕ್ತಿಗಳನ್ನು ಪ್ರತ್ಯೇಕ ಸೆಲ್ನಲ್ಲಿ ಇರಿಸಬೇಕು ಎಂದು ಹೇಳಿದ್ದಾರೆ. ಇದಕ್ಕೆ ಕಾರಣ ಏನಂದರೆ, ತಮ್ಮ ಮೇಲೆ ಇಂಟಿಮಿಡೇಷನ್ ಹಾಗೂ ಪ್ರೆಷರ್ ಬರಬಹುದು ಎಂಬ ಆತಂಕವನ್ನು ಈ ಅರ್ಜಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಪ್ರದೋಷ್ ಇವಾಗ ಅಪ್ರೂವಲ್ ಆಗಿದ್ದಾರಾ? ಇದಕ್ಕೆ ಉತ್ತರ ಇನ್ನೂ ಇಲ್ಲ. ಇದು ತುಂಬ ಮುಖ್ಯ. ಅವರು ಕೋರ್ಟ್ಗೆ ಅಪ್ರೂವಲ್ ಆಗಲು ಅರ್ಜಿ ಸಲ್ಲಿಸಿದ್ದಾರೆ, ಬಟ್ ಅಂತಿಮ ನಿರ್ಧಾರ ಕೋರ್ಟ್ನಿಂದ ಇನ್ನೂ ಹೊರಬಂದಿಲ್ಲ. ಆಗಸ್ಟ್ 7ರ ವಿಚಾರಣೆಯ ನಂತರ ತನ್ನ ಆರ್ಡರ್ ಆಗಸ್ಟ್ 10ಕ್ಕೆ ಕಾಯ್ದಿರಿಸಿದೆ. ಅಂದರೆ ಆಗಸ್ಟ್ 10ರ ಕೋರ್ಟ್ ಡಿಸಿಷನ್ ಈಗ ಈ ಕೇಸ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಈ ಕೇಸ್ನಲ್ಲಿ ಇನ್ನೊಂದು ತಿರುವು ಬರುತ್ತೆ. ಅದು ಏನಂದರೆ, ಪ್ರದೋಷ್ ಅಪ್ಲಿಕೇಶನ್ ವಿಚಾರಣೆ ನಡೆಯುತ್ತಿರುವಾಗಲೇ ಇನ್ನಿಬ್ಬರ ಆರೋಪಿಗಳ ಪರ ವಕೀಲರು ಪ್ರೂವರ್ ಸ್ಟೇಟಸ್ಗಾಗಿ ಅರ್ಜಿ ಸಲ್ಲಿಸುವ ಉದ್ದೇಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕೇಸ್ಗೆ ಮುಂದೆ ಯಾವ ರೀತಿ ಇಂಪ್ಯಾಕ್ಟ್ ಕೊಡಲಿದೆ ಎಂಬುದು ಈಗ ದೊಡ್ಡ ಪ್ರಶ್ನೆ. ಅಷ್ಟಕ್ಕೂ ಅಪ್ರೂವರ್ ಅಂದರೆ ಏನು? ಇಲ್ಲಿ ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ನೊಂದಿಗೆ ನೋಡಿಬಿಡಿ. ಒಬ್ಬ ಆರೋಪಿ ಕೋರ್ಟ್ ಮುಂದೆ ತನ್ನ ಸಹ ಆರೋಪಿಯ ವಿರುದ್ಧ ಪ್ರಕರಣಕ್ಕೆ ಸಂಬಂಧಿಸಿದ ಸಂಪೂರ್ಣ ಸತ್ಯ ಮತ್ತು ಮಾಹಿತಿ ನೀಡಲು ಒಪ್ಪಿಕೊಂಡು ಕಾನೂನಿನ ಪ್ರಕಾರ ಕ್ಷಮೆ ಪಡೆಯಲು ಪ್ರಯತ್ನಿಸಿದರೆ ಅವನನ್ನು ಅಪ್ರೂವರ್ ಎಂದು ಕರೆಯಬಹುದು. ಆದರೆ ಅಪ್ರೂವರ್ ಅರ್ಜಿ ಹಾಕಿದ ಕೂಡಲೇ ಅವನು ಹೇಳುವುದೆಲ್ಲ ಸತ್ಯ ಎಂದು ಕೋರ್ಟ್ ಒಪ್ಪಿಕೊಳ್ಳೋದಿಲ್ಲ. ಅವನ ಹೇಳಿಕೆ ಆದರೆ ಕ್ರೆಡಿಬಿಲಿಟಿ ಮತ್ತು ಲೀಗಲ್ ರಿಕ್ವೈರ್ಮೆಂಟ್ ಎಲ್ಲವನ್ನು ಕೋರ್ಟ್ ಪರಿಗಣಿಸಬೇಕಾಗುತ್ತೆ. ಹೀಗಾಗಿ ಪ್ರದೋಷ್ ಏನು ಹೇಳ್ತಾರೆ ಅನ್ನೋದನ್ನು ಕೋರ್ಟ್ ಹೇಗೆ ಸ್ವೀಕರಿಸುತ್ತದೆ, ಅದರ ಎವಿಡೆನ್ಸ್ ವ್ಯಾಲ್ಯೂ ಇವೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದರ್ಶನ್ ಅವರಿಗೆ ಇವಾಗ ದೊಡ್ಡ ಚಾಲೆಂಜಿಂಗ್ ಏನು ಗೊತ್ತಾ? ಇಲ್ಲಿವರೆಗೆ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಎವಿಡೆನ್ಸ್, ವಿಟ್ನೆಸ್ ಮತ್ತು ಟ್ರಯಲ್ ಮುಖ್ಯವಾಗಿತ್ತು. ಆದರೆ ಈಗ ಒಬ್ಬ ಸಹ ಆರೋಪಿ ಪ್ರಾಸಿಕ್ಯೂಷನ್ ಜೊತೆ ಸಹಕರಿಸಲು ಮುಂದಾಗಿರುವುದು ಇದು ದೊಡ್ಡ ತಿರುವು ತಂದಂತೆ. ಆದರೆ ಡಿಸಿಷನ್ ಒಂದೇ ನಿರ್ಧಾರದಿಂದ ಹೊರಬರೋದಿಲ್ಲ. ಯಾಕಂದರೆ ಟ್ರಯಲ್ನಲ್ಲಿ ಯಾವ ಎವಿಡೆನ್ಸ್ ಬರುತ್ತದೆ, ಯಾರ ಸ್ಟೇಟ್ಮೆಂಟ್ ಕೋರ್ಟ್ನಲ್ಲಿ ರೆಕಾರ್ಡ್ ಆಗುತ್ತೆ, ಯಾವ ವಿಟ್ನೆಸ್ ಏನು ಹೇಳುತ್ತಾರೆ ಹಾಗೂ ಯಾವ ಅಪ್ರೂವರ್ ಕೋರ್ಟ್ನಲ್ಲಿ ಏನು ಒಪ್ಪಿಕೊಳ್ತಾರೆ ಅನ್ನೋದು ಇದರಲ್ಲಿ ಎಲ್ಲ ಗಮನದಲ್ಲಿಟ್ಟುಕೊಂಡು ಮುಂದಕ್ಕೆ ಸಾಗುತ್ತೆ. ಇದರಲ್ಲಿ ಒಂದು ವಿಷಯ ಅಂತೂ ಖಚಿತ, ರೇಣುಕಾಸ್ವಾಮಿ ಪ್ರಕರಣದ ಅಂತಿಮ ಸತ್ಯವನ್ನ ಕೋರ್ಟ್ ತೀರ್ಪು ಹೇಳುವವರೆಗೂ ಯಾರನ್ನು ಕಾನೂನುಬದ್ಧವಾಗಿ ಅಪರಾಧಿ ಎಂದು ಕರೆಯಲು ಸಾಧ್ಯ ಇಲ್ಲ. ಆಗಸ್ಟ್ 10ರ ನಂತರ ಈ ಕೇಸ್ನಲ್ಲಿ ಮತ್ತೇನು ಅಪ್ಡೇಟ್ಗಳನ್ನು ಸಿಗುತ್ತೆ ಅಂತ ಕಾದು ನೋಡಬೇಕು. ಈ ಕೇಸ್ನಲ್ಲಿ ಮತ್ತೇನಾದರೂ ವಿಶೇಷ ಮಾಹಿತಿ ಬಂದಾಗ ನಾವು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು.